ಹಲವೆಡೆ ಮಳೆಯಾಗ್ತಾ ಇದೆ. ಗದಗದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಎದುರಾಗಿದೆ. ನೀರಿನ ಸಮಸ್ಯೆ ಬಗೆಹರಿಸುವಂತೆ ಪ್ರಧಾನಿಗೆ ಪತ್ರ ಬರೆಯಲಾಗಿದೆ. 15ರಿಂದ 20 ದಿನಕ್ಕೆ ನೀರನ್ನ ಬಿಡ್ತಾರೆ ಅಂತೆ ಅಧಿಕಾರಿಗಳು. ಪಂಚಾಕ್ಷರಿ ಬಡಾವಣೆ ಸಿದ್ದಲಿಂಗೇಶ್ವರಿಂದ ಪತ್ರ ಬರೆಯಲಾಗಿದೆ ಪ್ರಧಾನಿ ಅವರಿಗೆ. ಮೂಲ ಸೌಕರ್ಯ ಕೊರತೆ ಪ್ರಸ್ತಾಪಿಸಿ ಲೆಟರ್ ಬರೆದಿದ್ದಾರೆ. 50 ವರ್ಷದಿಂದ ಬಗೆಹರಿತಾ ಇಲ್ಲ ಈ ನೀರಿನ ಸಮಸ್ಯೆ. ಕೆಲ ವಾರ್ಡ್ಗಳಲ್ಲಿ 15ರಿಂದ 30 ದಿನಕ್ಕೆ ನೀರನ್ನ ಪೂರೈಕೆ ಮಾಡಲಾಗುತ್ತೆ. ನಿಗದಿತ ಸಮಯಕ್ಕೆ ನೀರು ಬಿಡದೆ ಕೆಲಸಕ್ಕೂ ಅಡ್ಡಿ ಆಗ್ತಾ ಇದೆ. ಹೀಗಾಗಿ ಮೋದಿ ಸಿಎಂ ಸಚಿವರಿಗೆ ಮನವಿ ಮಾಡಿ ಪತ್ರವನ್ನ ಬರೆಯಲಾಗಿದೆ. ಸಾಕಷ್ಟು ವರ್ಷಗಳಿಂದ ಇದೇ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ. ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾ ಇಲ್ಲ. ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಪ್ರಧಾನಿ ಮೋದಿ ಅವರಿಗೂ ಸಹ ಪತ್ರ ಬರೆಯಲಾಗಿದೆ. ಗದಗ ಜಿಲ್ಲೆಯಾಗಿ ರಚನೆಯಾಗಿ 28 ವರ್ಷ ಆಯಿತು. ತುಂಗಭದ್ರಾ ನದಿಯಿಂದ ಗದಗ ಬೆಟಗೇರಿಗೆ ನೀರು ಪೂರೈಸುವ ಯೋಜನೆಗೆ 52 ವರ್ಷಗಳು ಕೂಡ ಸಂತು. ಹೀಗಿದ್ರೂ ಕೂಡ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಈಗಲೂ ಕೂಡ ಜೀವಂತವಾಗಿದೆ. ಅಂದರೆ ಪೈಪ್ ಸಮಸ್ಯೆ ಮತ್ತು ಜಾಕ್ವೆಲ್ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಅಧಿಕಾರಿಗಳು ಸಮರ್ಪಕವಾಗಿ ನೀರನ್ನು ಪೂರೈಸ್ತಾ ಇಲ್ಲ. ಹೀಗಾಗಿ ಇದರಿಂದ ಬೇಸತ್ತಂತಹ ಗದಗ ನಗರದ ನಿವಾಸಿ ಹಿರೇಮಠನವರು ಮೋದಿಯವರಿಗೆ ಪತ್ರವನ್ನು ಬರೆದಿದ್ದಾರೆ.